ಯಾರೋ ಈ ಮಾಯಾ ಶಕ್ತಿ ತಂದರು. ನಿಮ್ಗೆಲ್ಲ ನೆನ್ಪಿದ್ಯಾ? ನಾವು ಇನ್‌ಲೈನ್ ಲೆಟರ್ಸ್ ಅಂತ ಕೇಳಿದ್ವಿ. ಕಾಗದ ಪತ್ರಗಳು, ಪೋಸ್ಟ್ ಆಫೀಸ್, ಪೋಸ್ಟ್ ಬಾಕ್ಸ್ ಇದ್ರ ಬಗ್ಗೆ ಎಲ್ಲ ನಾವು ನೋಡಿದ್ದು ನೆನ್ಪು, ಕೇಳಿದ್ದು ನೆನ್ಪು. ಆದ್ರೆ ನಿಮ್ಗೆಲ್ಲ ಪತ್ರಗಳು ಬರ್ದ್ ಅಭ್ಯಾಸ ಇದ್ಯಾ? ನಮ್ಮ ತಂದೆ ತಾಯಿಗಳ ನೆನ್ಪು ಏನು? ಆಗಿನ ಕಾಲದಲ್ಲಿ ಅವ್ರು ಬರೀತಿದ್ದ ಲೆಟರ್ಸ್. ನಮ್ ತಂದೆ ಕಾಶ್ಮೀರಲ್ಲಿದ್ರು. ಆಗ ಅಂದ್ರೆ ನಮ್ ತಂದೆ ಆರ್ಮಿಯಲ್ಲಿದ್ದಿದ್ರಿಂದ ಅವರು ಕಾಶ್ಮೀರಲ್ಲಿದ್ರು. ಶ್ರೀನಗರದಲ್ಲಿ ಕ್ಯಾಂಪಲ್ಲಿ. ಆಗ ನಮ್ಮ ತಾಯಿಗೆ ಅವರು ತುಂಬಾ ಪತ್ರಗಳನ್ನ ಬರೀತಿದ್ರು. ನಾನು ಕೂಡ ಒಂದ್ಸರಿ ಅವ್ರಿಗೆ ಪತ್ರ ಬರ್ದಿದ್ದೆ. ಆ ಒಂದು ಪತ್ರಗಳು ಇದೆ. ಬಟ್ ಅದನ್ನ ನಾನು ಇನ್ನೊಂದ್ಸರಿ ತೋರಿಸ್ತೀನಿ. ಸೊ ಪತ್ರಗಳು ಅಂದ್ರೆ ವಿಶೇಷತೆ ಅಂದ್ರೆ ಅದ್ರಲ್ಲಿರೋ ಆ ಮನ ತುಂಬಾ ಅಕ್ಷರಗಳು. ಆ ಅಕ್ಷರಗಳಿರೋ ಮಾಯೆನೇ ಬೇರೆ ಅಲ್ವಾ? ಆ ಅಕ್ಷರಗಳ್ ತಿಳಿಸೋ ಎಮೋಷನ್ಸೇ ಬೇರೆ. ಈಗಿನ ಕಾಲದಲ್ಲಿ ಹೌದು ಒಂದು ಫೋನ್ ಇಟ್ಕೊಂಡು ಮೆಸೇಜ್ ಹಾಕ್ಬಿಟ್ಟು ವಾಟ್ಸಪ್ಪಲ್ಲಿ ಅಥವಾ ಟೆಕ್ಸ್ಟಲ್ಲಿ ಅಥವಾ ಕಾಲ್ಸಲ್ಲಿ ವಿಡಿಯೋ ಕಾಲಲ್ಲಿ ಮಾತಾಡ್ತೀವಿ. ಬಟ್ ಟೆಕ್ನಾಲಜಿ ಆ ಒಂದು ಎಮೋಷನ್ಸ್‌ನ ತೋರಿಸಲ್ಲ. ಆ ಒಂದು ಅದ್ಭುತವಾದ ಅಕ್ಷರಗಳನ್ನ ನಮ್ಗೆ ನೆನಪಿನ ಕಾಣಿಕೆಯಾಗಿ ಇಡೋದಿಲ್ಲ. ನನ್ಗೆ ನನ್ನಮ್ಮ ಬಿಟ್ಟು ಹೋದ ಅವಳ ಈ ಪುಸ್ತಕ, ಅವಳ ಅಕ್ಷರಗಳ ನೆನಪು, ಅವಳು ಬರ್ದಿಟ್ಟಿರೋ ಚಿಟಿಕೆಗಳು, ಅಡಿಗೆಗಳು, ರಂಗೋಲಿಗಳು, ಅವಳ ನೆನಪು. ಈ ಪುಸ್ತಕನ ನಾನು ಲೈಕ್ ಒಂದು ಟ್ರೆಷರ್ ತರ ಸೇವ್ ಮಾಡ್ಕೋತೀನಿ. ಹೀಗೇನೆ ಈ ಒಂದು ಕಾಗದ ಹಕ್ಕಿ ಬರೋದಕ್ಕೆ ಕಾರಣನೇ ಆ ಒಂದು ನೆನಪುಗಳ ಬುತ್ತಿ. ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ಅಭಿಲಾಷಿಗಳಿಗೆ ನೀವು ಪತ್ರದ ಮೂಲಕ ನಿಮ್ಮ ಮನಸ್ಸಿನ ಮಾತನ್ನು ತಿಳಿಸ್ಬೇಕಾ? ನಮ್ಗೆ ಹೇಳಿ. ನಿಮ್ಮ ಒಂದು ಅನಿಸಿಕೆಗಳನ್ನ ತಿಳಿಸಿ. ನಾವು ಪತ್ರದ ಮೂಲಕ ಅವರಿಗೆ ತಿಳಿಸ್ತೀವಿ. ಬರೆದು ಕಳಿಸ್ತೀವಿ. ಏನಿಲ್ಲ, ಜಸ್ಟ್ ನಿಮ್ಮ ಅನಿಸಿಕೆ ಹೇಳಿ. ನಿಮ್ಗೆ ಸ್ಕ್ರಿಪ್ಟ್ ನಾವೇ ಮಾಡ್ತೀವಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಆ ಪತ್ರನ ತಲುಪಿಸ್ತೀವಿ. ಜಸ್ಟ್ ಕಾಗದ ಹಕ್ಕಿ. ಆ ಹಕ್ಕಿ ಹೊತ್ತೊಯ್ಯುವ ನೆನಪಿನ ಬುತ್ತಿ. ನಿಮ್ಮ ಒಂದು ಅನಿಸಿಕೆಗಳನ್ನ, ನಿಮ್ಮ ಒಂದು ಅಭಿಪ್ರಾಯಗಳನ್ನ ನಾವು ಯಾರಿಗೂ ತಿಳಿಸೋದಿಲ್ಲ. ಬಟ್ ಪ್ರೀತಿ ಪಾತ್ರರಿಗೆ ಮಾತ್ರ. ಈ ಕಾಗದ ಹಕ್ಕಿ ಹೊತ್ತೊಯ್ಯುತ್ತದೆ ನಿಮ್ಮ ನೆನಪಿನ ಬುತ್ತಿ. ಡಿಎಂ ಮಾಡಿ ಆ್ಯಂಡ್ ನಿಮ್ಮ ಎಲ್ಲ ಸ್ನೇಹಿತರಿಗೂ ಇದರ ಬಗ್ಗೆ ತಿಳಿಸಿ. ನಾವು ಈ ಹೊಸ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಲೆಂದು ಎಲ್ಲರೂ ಆಶಿಸಿ. ಧನ್ಯವಾದ.